ಕ್ರಿಕೆಟ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಭಾನುವಾರ ಲಂಡನ್ನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಪರ ತಮ್ಮ ವೃತ್ತಿ ಜೀವನದ ಕೊನೆಯ ಪಂದ್ಯವನ್ನು ಆಡುತ್ತಾರೆ ಎನ್ನುವಂಥ ಮಾತುಗಳಿವೆ. ನಿವೃತ್ತಿಯಾಗಬೇಕೆ ಅಥವಾ ಮುಂದುವರಿಯಬೇಕೆ ಎಂಬ ಅಂತಿಮ ನಿರ್ಧಾರವನ್ನು ಅವರಿಗೆ ಬಿಡಲಾಗಿದೆ. ಆದರೆ ಇಂಗ್ಲೆಂಡ್ ವಿರುದ್ಧ ನಡೀತಾ ಇರುವಂತಹ 3 ಪಂದ್ಯಗಳ ಸರಣಿ ಮುಕ್ತಾಯಗೊಂಡ ಬಳಿಕ ರೋಹಿತ್ ಶರ್ಮಾರನ್ನ ತಂಡದ ಆಯ್ಕೆಯ ವೇಳೆ ಪರಿಗಣನೆ ಮಾಡಲ್ಲ ಅಂತೇಳಿ ಆಯ್ಕೆ ಸಮಿತಿ ಈಗಾಗಲೇ ತಮ್ಮ ನಿರ್ಧಾರವನ್ನ ತಿಳಿಸಿದೆ ಎನ್ನಲಾಗಿದೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲೂ ಕೂಡ ರೋಹಿತ್ ಶರ್ಮಾ ಕಳಪೆ ಪ್ರದರ್ಶನ ನೀಡಿದ್ರು. ಮೊದಲ ಏಕದಿನ ಪಂದ್ಯದಲ್ಲಿ ಕೇವಲ 11 ರನ್ಗಳಿಗೆ ಔಟ್ ಆಗಿದ್ದಂತ ರೋಹಿತ್ ಶರ್ಮಾ ಎರಡನೇ ಪಂದ್ಯದಲ್ಲೂ ಕೂಡ ಫೇಲ್ಯೂರ್ ಆದ್ರು. ರೋಹಿತ್ ಈ ಪಂದ್ಯದಲ್ಲಿ ಬರೋಬ್ಬರಿ 47 ಎಸೆತಗಳನ್ನು ಫೇಸ್ ಮಾಡಿ 26 ರನ್ಗಳನ್ನು ಕಲೆ ಹಾಕಿದ್ರು. ಕಾರ್ಡಿಫ್ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ 29.1% ಕಳಪೆ ಶಾಟ್ಗಳನ್ನಾಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನ 3 ಮಾದರಿಗಳಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ಜೋಡಿಗಳ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಜೋಡಿ ಹೊಸ ಹೆಜ್ಜೆ ಇಟ್ಟಿದೆ. ಈ ಹಿಂದೆ ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್ ಹಾಗೆ ರಾಸ್ ಟೇಲರ್ ಜೋಡಿ ಅಧಿಕ ರನ್ಗಳ ಜೊತೆಯಾಟವನ್ನು ಹೊಂದಿತ್ತು. ಈಗ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಈ ಮೊತ್ತವನ್ನ ದಾಟುವ ಮೂಲಕ ಕಿವೀಸ್ ಜೋಡಿಯ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ದಿಗ್ಗಜ ರಾಹುಲ್ ದ್ರಾವಿಡ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಇಂಗ್ಲೆಂಡ್ ನೆಲದಲ್ಲಿ ಎಲ್ಲಾ ಸ್ವರೂಪಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಬ್ಯಾಟ್ಸ್ಮನ್ಗಳ ಸಾಲಿನಲ್ಲಿ ದ್ರಾವಿಡ್ ಅವರನ್ನ ಹಿಂದಿಕ್ಕಿ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ಇಂಗ್ಲೆಂಡ್ ಎದುರು ಎಲ್ಲಾ ಸ್ವರೂಪದಲ್ಲೂ ಕೂಡ ಕೊಹ್ಲಿ 2646 ರನ್ಗಳನ್ನು ಕಲೆ ಹಾಕಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದ ವೇಳೆ ಅಪಾಯಕಾರಿ ರೀತಿಯಲ್ಲಿ ಚೆಂಡನ್ನು ಎಸೆದಿದ್ದಕ್ಕಾಗಿ ಭಾರತದ ವೇಗದ ಬೌಲರ್ ಗುರ್ನೂರ್ ಬ್ರಾರ್ ಅವರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಜೊತೆಗೆ 1 ಡಿಮೆರಿಟ್ ಅಂಕವನ್ನು ನೀಡಲಾಗಿದೆ. ಬ್ರಾರ್ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ವಿಧಿಸಿರುವಂತಹ ದಂಡವನ್ನು ಕೂಡ ಸ್ವೀಕರಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ODI ಸರಣಿಯಲ್ಲಿ ಮೊದಲ ಪಂದ್ಯದಲ್ಲಿ ಕೇವಲ 1 ರನ್ಗೆ ಔಟ್ ಆಗಿದ್ದಕ್ಕೆ ಎರಡನೇ ಪಂದ್ಯದಲ್ಲಿ ರಾಹುಲ್ ರನ್ನ ಕೈ ಬಿಡಲಾಗಿದೆ. ಒಂದ್ ವೇಳೆ ಎರಡನೇ ಪಂದ್ಯದಲ್ಲಿ ರಾಹುಲ್ಗೆ ಚಾನ್ಸ್ ನೀಡಿದರೆ ಚೆನ್ನಾಗಿ ಆಡ್ತಾ ಇದ್ರು ಅಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇನ್ನು ಕೆಲವರು KLಗೆ ಚಾನ್ಸ್ ಕೊಟ್ಟಿದ್ರೆ ಟೀಮ್ ಇಂಡಿಯಾ ಗೆಲ್ತಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಆದರೆ ಅನಾರೋಗ್ಯದ ಕಾರಣದಿಂದಾಗಿ KL ರಾಹುಲ್ ರನ್ನ ತಂಡದಿಂದ ಹೊರಗಿಡಲಾಗಿದೆ ಅಂತ ನಾಯಕ ಶುಭ್ಮನ್ ಗಿಲ್ ಹೇಳಿದ್ರು. ಇಂಗ್ಲೆಂಡ್ ತಂಡದ ನಾಯಕ ಹ್ಯಾರಿ ಬ್ರೂಕ್ ಭಾರತ ವಿರುದ್ಧದ ಎರಡನೇ ಪಂದ್ಯದ ವೇಳೆ ಸಾಕಷ್ಟು ಸಲ ಮೈದಾನದಲ್ಲಿ ಬಿದ್ದಿದ್ದಾರೆ. ಒಂದ್ಸಲ ಬ್ಯಾಟ್ ಕೈಯಿಂದ ಜಾರಿದ್ರೆ ಮತ್ತೊಂದು ಸಲ ತಾವೇ ಸ್ಲಿಪ್ ಆಗಿ ಬಿದ್ರು. ಇನ್ನು ಔಟ್ ಆದಾಗಲೂ ಕೂಡ ಮೈದಾನದಲ್ಲಿ ಪಲ್ಟಿ ಹೊಡೆದಿದ್ದಾರೆ. 16 ಬಾಲಲ್ಲಿ 16 ರನ್ ಗಳಿಸಿ ಔಟ್ ಆದಂತ ಬ್ರೂಕ್ 4-5 ಸಲ ಬ್ಯಾಲೆನ್ಸ್ ಕಳ್ಕೊಂಡಿದ್ರು. ಹೀಗೆ ಎದ್ದು ಬಿದ್ದು ಬ್ಯಾಟಿಂಗ್ ನಲ್ಲಿ ಬೇಗ ಔಟ್ ಆದ್ರೂ ಕೂಡ ನಾಯಕನಾಗಿ ತಂಡವನ್ನ ಗೆಲ್ಲಿಸಿಕೊಂಡಿದ್ದಾರೆ. 2027ರ ICC ಏಕದಿನ ವಿಶ್ವಕಪ್ ಟೂರ್ನಿಯ ಯೋಜನೆಗಳಿಂದ ರವೀಂದ್ರ ಜಡೇಜಾ ಅವರನ್ನ BCCI ಸಮಿತಿ ಕೈಬಿಟ್ಟಿದೆ. ಜಡೇಜಾ ಬದಲಿಗೆ ಸ್ಪಿನ್ ಆಲ್ರೌಂಡರ್ ಆಗಿರುವಂತಹ ಅಕ್ಷರ್ ಪಟೇಲ್ ಅವರನ್ನ ಪರಿಗಣನೆ ಮಾಡಲಾಗ್ತಾ ಇದೆ. ಅಕ್ಷರ್ ಪಟೇಲ್ ಈಗ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲೂ ಕೂಡ ಮಿಂಚುವಂತ ಸಾಧ್ಯತೆಗಳಿದೆ. ಹೀಗಾಗಿ ರವೀಂದ್ರ ಜಡೇಜಾ ಅವರನ್ನ 50 ಓವರ್ಗಳ ಸ್ವರೂಪದಿಂದ ಕೈ ಬಿಡುವಂತ ಸಾಧ್ಯತೆಗಳೇ ದಟ್ಟವಾಗಿದೆ. 39ನೇ ವಯಸ್ಸಿನಲ್ಲಿ ಕೀರನ್ ಪೊಲಾರ್ಡ್ ವಿಶೇಷ ದಾಖಲೆ ಬರೆದಿದ್ದಾರೆ. ಪೊಲಾರ್ಡ್ T20 ಕ್ರಿಕೆಟ್ನಲ್ಲಿ 1000 ಸಿಕ್ಸರ್ಗಳನ್ನು ಪೂರ್ಣಗೊಳಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಮೇಜರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಮುಂಬೈ ನ್ಯೂಯಾರ್ಕ್ ತಂಡದ ಪರ ಆಡ್ತಾ ಇರುವಂತಹ ಪೊಲಾರ್ಡ್ ವಾಷಿಂಗ್ಟನ್ ಫ್ರೀಡಂ ವಿರುದ್ಧದ ಎಲಿಮಿನೇಟರ್ 1 ಪಂದ್ಯದ ಟೈಮಲ್ಲಿ ಈ ಸಾಧನೆ ಮಾಡಿದ್ದಾರೆ. ಮೇಜರ್ ಲೀಗ್ ಕ್ರಿಕೆಟ್ 2026ರಲ್ಲಿ ವಾಷಿಂಗ್ಟನ್ ಫ್ರೀಡಂ ಹಾಗೆ MI ನ್ಯೂಯಾರ್ಕ್ ನಡುವಿನ ಎಲಿಮಿನೇಟರ್ ಪಂದ್ಯದಲ್ಲಿ ಹೊಸ ಇತಿಹಾಸ ನಿರ್ಮಿಸಲಾಗಿದೆ. ಈ ಪಂದ್ಯದಲ್ಲಿ ವಾಷಿಂಗ್ಟನ್ ಫ್ರೀಡಂ ತಂಡ ಗೆಲುವು ದಾಖಲಿಸಿದೆ. T20 ಕ್ರಿಕೆಟ್ ಇತಿಹಾಸದಲ್ಲೇ 267 ರನ್ಗಳ ಅತ್ಯಂತ ದೊಡ್ಡ ಮೊತ್ತವನ್ನ ಚೇಸ್ ಮಾಡಿ ಗೆದ್ದಿರೋದು ಇದೇ ಮೊದಲು. ಹಾಗೆ ಪುರುಷರ T20 ಪಂದ್ಯದಲ್ಲಿ 3 ಶತಕಗಳು ದಾಖಲಾದಂತ ಮೊದಲ ಪಂದ್ಯ ಕೂಡ ಇದು. 2 ಇನ್ನಿಂಗ್ಸ್ಗಳಿಂದ ಬರೋಬ್ಬರಿ 51 ಸಿಕ್ಸರ್ಗಳು ಹರಿದು ಬಂದಿದ್ವು. ಇದು T20 ಕ್ರಿಕೆಟ್ನ ಇತಿಹಾಸದಲ್ಲೇ ಹೊಸ ದಾಖಲೆಯಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.